ಬೇಡ ಈಗ ಹಿಂದೂ ಮುಸಲ್ಮಾನ್ ಬೇಡ ಅಂತ ಹೇಳ್ತಾ ಇದ್ರಲ್ಲ ಆವಾಗ ಇಟ್ಕೊಂಡು ಹೊಡೀರಿ ಅನ್ನೋದು ವಿಡಿಯೋದಲ್ಲಿ ಇದೆಯಾ ಮೇಡಮ್? ದಯವಿಟ್ಟು ಅದನ್ನ ಅವನು ಗನ್ ತೋರಿಸ್ಬಿಟ್ಟ. ಇಲ್ಲ ನೋಡಿ ಆ ವಿಡಿಯೋ ಇಲ್ಲ, ಆದ್ರೆ ಅವ್ನು ಹೇಳ್ದ ಏನ್ ಗೊತ್ತಾ, ನಾವು ಹಿಂದೆಗಡೆ ಕುಂತಿದ್ವಿ ವಿಡಿಯೋ ಮಾಡಿದ್ವಿ, ಗನ್ ತೋರಿಸ್ಬಿಟ್ಟು ಇಳಿದ್ರೆ ಹೊಡಿತೀನಿ ಶೂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡವ್ರು ಸಾಬ್ರು ನನ್ ಮಕ್ಳಿಗೆ ಇಟ್ಕೊಂಡು ಹೊಡಿರೋ ಅನ್ನೋದು ಅದು ಆಚೆಗಡೆ ಹೊಡ್ದ ಕಾಲ್ಗಡೆ ಕೆಳಗಡೆ ತುಳ್ಕೊಂಡ್ ನಮ್ಮ ಅಣ್ಣಂಗೆ ಹೇಳ್ತಾನೆ. ಇದೆಯಾ ಹೋಗ್ಲಿ ಅದಿಲ್ಲ ನಾನು ಕಾಲ್ ಮಾಡ್ತಿದ್ದೆ ಪ್ರೊಟೆಕ್ಷನ್ ಗೆ ಯಾರಂತ ಕಾಲ್ ಮಾಡಿದ್ದೆ, ಪೊಲೀಸ್ ಕಾಲ್ ಮಾಡ್ತಿದ್ದೆ. ಅವಾಗ ಏನ್ ಮಾಡೋದು? 3 ಜನ ಆಚೆನೂ ಬರಕ್ ಆಗಲ್ಲ ಅವರು ಮೇಡಮ್ ಎಲ್ಲ. ನೀವು ಒಂದು ನಿಮಿಷ ವಿದ್ಯಾ, ಇನ್ನು ಬೇರೆ ಬೇರೆ ಒಂದ್ ನಿಮಿಷ ದಯವಿಟ್ಟು ಒಂದ್ ನಿಮಿಷ ನಂಗೆ ಸಮಯ ಕೊಡಿ. ನೀವು ನೋಡಿ ವಿದ್ಯಾ, ನಿಜವಾಗ್ಲೂ ನೀವು ಒಬ್ರು ಮಾಧ್ಯಮದವರಾಗಿ ಈಗ ಈಗ ಏನು ನೀವು ಬೇರೆ ಕೇಸಲ್ಲಿ ಹೀಗೆ ಮಾಡ್ತೀವ ನಾವು ನಿಂತ್ಕೋಬೇಕಲ್ವಾ? ಈಗ ಅಲ್ಲ ನ್ಯೂಟ್ರಲ್ ಅಲ್ಲಿ ನಿಂತ್ಕೊಳ್ಳೋದಲ್ಲ, ಬೇರೆ ಕೇಸಲ್ಲಿ ಹೀಗೆ ಒಂದ್ ನಿಮಿಷ ಬೇರೆ ಕೇಸಲ್ಲಿ ಎಲ್ಲಿ ನಿಂತ್ಕೊಂತೀರ ನ್ಯೂಟ್ರಲ್ ಆಗಿ? ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ನಿನ್ನೆ ಯಾವ್ದಾದ್ರು ಒಂದು ಸಣ್ಣ ಘಟನೆ ಇದೆ ಶಿವಾಜಿ ಇದರಲ್ಲಿ ಚಿಕ್ಕಪೇಟೆಯಲ್ಲಿ ನಡೆದಂತ ಘಟನೆಗೆ ಎಷ್ಟು ದೊಡ್ಡ ಗಲಾಟೆ ಮಾಡಿದ್ರು ಇವರು. ಸಾರಿ ರಘು ಅವರೇ, ಇದೇ ಚಿಕ್ಕಪೇಟೆನಲ್ಲಿ ನಡೆದಂತ ಘಟನೆಗಳಿಗೆ ಎಷ್ಟು ದೊಡ್ಡ ಗಲಾಟೆ ಮಾಡಿದ್ರು. ಸೊ ಬಿಜೆಪಿಯವರು ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಮಾತಾಡ್ತಾರೆ? ಓಕೆ, ಎಂಟೈರ್ ಎಲ್ಲಿದ್ದಾರೆ ಶೋಭಕ್ಕ? ಹೆಣ್ಣಿನ ಬಗ್ಗೆ ಒಂದು ಗೌರವ ಇಲ್ಲತಕ್ಕಂಥ ಶೋಭಕ್ಕ ಎಲ್ಲಿ ಅಡಗಿಕೊಂಡಿದ್ದಾರೆ? ಶೋಭಕ್ಕ ಅವ್ರಿಗೆ ನಾಚಿಕೆ ಆಗ್ಬೇಕು. ಬನ್ನಿ ನಿಮ್ಮ ಅನಂತ್ ಕುಮಾರ್ ಹೆಗಡೆ ಜೈಲ್ಗೆ ಹಾಕಿ ತಾಕತ್ತಿದ್ರು ನಿಮ್ಗೆ. ನೀವೊಬ್ರು ಸಂಸದರು, ಇವತ್ತು ಮಂತ್ರಿ ಆಗಿದ್ರೆ ಶೋಭಕ್ಕ ಅವರೇ, ನೀವು ಕರ್ನಾಟಕಕ್ಕೂ ಕನ್ನಡಕ್ಕೆ ಏನು ಮಾಡಿಲ್ಲ ಬಿಡಿ. ಕರ್ನಾಟಕ ಆಗ್ಲಿ ನಿನ್ನೆ ಆಗಿದೆ, ಬೇರೆ ಕೇಸಲ್ಲಿ ಹೀಗೆ ಬಿಜೆಪಿ ಅವರು ಮಾತಾಡ್ತಾರ? ಅಲ್ಲ ಪೊಲೀಸರ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಆಯ್ತು ಅಲ್ಲ ಅವ್ರನ್ನ ಕೇಳ್ತಾ ಇದ್ದೇನೆ. ಪೊಲೀಸರವರ ನಂಬಿಕೆ ಇರೋದಕ್ಕೆ ನೋಡಿ ರಘು ಅವರೇ, ನೋಡಿ ಅಲ್ಲಿ ಅನಂತ್ ಕುಮಾರ್ ಹೆಗಡೆ ಇದು ಯಾವಾಗ ಕಾಂಪ್ರಮೈಸ್ ಜನ ಸೇರಿದಾಗ ಅನಂತ್ ಕುಮಾರ್ ಹೆಗಡೆ ಅವ್ರು ಕಾರಿಂದ ಮುಂಚೆನೆ ಬಂದಿದ್ರು ಅವರು. ಇದೆ ಇಲ್ಲಿ ನೋಡಿ, ಕ್ರಾಪ್ ಮಾಡಿದ್ದೀನಿ ನಾನು, ಅವ್ರ ಬ್ರೈಟ್ನೆಸ್ ಇದೆ ಕಾಣಿಸ್ತಿಲ್ಲ. ಲೆಫ್ಟ್ ಸೈಡ್ ಅಲ್ಲಿ ಕಳಿಸಿ ಮೇಡಮ್. ನಾನ್ ನೋಡಕ್ಕೂ ಜನ ನೋಡಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಕಳಿಸ್ಬಿಡಿ. ಈಗ ಯಾರ ನಂಬರಿಗೆ ಕಳ್ಸಿದ್ರಿ? ಅವ್ರಿಗೆ ಮೂರ್ತಿ ಅವ್ರಿಗೆ ಕಳ್ಸಿದ್ದೀನಿ ನಾನು. ಓಕೆ, ಇದೇನ್ ಕಾನ್ವರ್ಸೇಷನ್ ಆಗ್ತಾ ಇದೆ? ನಾನು ನಮ್ಮ ಅಕ್ಕ ನಮ್ ದೊಡ್ಡ ಮಗ ಹೊಡೆದ್ರಲ್ಲ, ನೀವ್ ಯಾಕೆ ಹೊಡೆದ್ರಿ ಅಂತ ಕೇಳಕ್ ಹೋಗಿದ್ವಿ. ಅನಂತ್ ಕುಮಾರ್ ಹೆಗಡೆ ಅವರು ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ರು. ಅಲ್ಲಿ ನಿಂತವ್ರು ನೋಡಿ ನಮ್ ದೊಡ್ಡಮ್ಮ, ಅವ್ರಿಗೆ ಹೊಡೆದು ನಿಲ್ಸಿದವ್ರೆ. ಮುಂದೆ ಬುರ್ಕಾ ಇದಾರಲ್ಲ, ವೈಟ್ ಶರ್ಟ್ ಮುಂದೆ ಬುರ್ಕಾ ಇದಾರಲ್ಲ ಅವ್ರಿಗೆ ಅಲ್ಲಿ ಮುಂದೆ ನಿಂತವ್ರು ಅವ್ರು ಅವಾಗ್ಲೇ ಹೊಡೆದಿದ್ದ ಜನರೆಲ್ಲರೂ ಇಲ್ಲ ಹೊಡೆದ್ರು. ಇಲ್ಲ ಇನ್ನು ಯಾರು ಸೇರಿದ್ರು ಅಷ್ಟೇ. ಜನ ಜಮಾಯಿಸಿದಾಗ ಕಾರಲ್ಲೇ ಇದ್ವಿ ನಾವು, ಯಾರು ಇಲ್ದೇ ಇರ್ಲಿಲ್ಲ ಕಾರಲ್ಲಿ, ಹಂಗೆ ಬಂದು ಹೊಡೆದ್ರು. ಗನ್ಮೆನಿಗೆ ಅಷ್ಟು ಅಧಿಕಾರ ಆಚೆ ಬಂದ್ಮೇಲೆ ಇದು ಮಾತಾಡಿದ್ದು. ಕೈ ಎತ್ತುತ್ತಾ ಇದಾರೆ, ನಮ್ಮ ಅಕ್ಕಾಗ ಹೊಡೆದಿದ್ದಾರೆ ನೋಡಿ. ನೋಡಿ ಆ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇದಾರೆ ನೋಡಿ ಅವರು. ನೋಡಿ ಗನ್ ಓಕೆ, ಆಮೇಲೆ ಈ ಪ್ರಕರಣದಲ್ಲಿ A1 ಆರೋಪಿ ಅನಂತ್ ಕುಮಾರ್ ಹೆಗಡೆ ಅವರು, ಬಟ್ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ. A2 A3 ಆರೋಪಿನ ನೋಡಿ. ಆಗ್ಲೇ ಶರ್ಟ್ ಚೇಂಜ್ ನೋಡಿ, ಅದೆಷ್ಟು ಬಣ್ಣ ಬದಲಿಸ್ತಾನೆ ಅವನು. ಏನ್ ಮಾನವನ ಅವನು? ಅವ್ರು ಸುರೇಶ್ ಕುಮಾರ್ ಅವ್ರು ಹೇಳ್ತವ್ರೆ, ಇವ್ರು ಬಂದಿರೋದು ಕಾಂಗ್ರೆಸ್ ಪಾರ್ಟಿಯಿಂದ ಒಡಿಯಕ್ ಜೀವ ಬೆದರಿಕೆ ಅಂತ ಅವ್ನ್ಗೆ. ನಾವು ಹೋಗಿ ಬಂದಿರೋದ್ ಮದ್ವೆಗೆ. ಫೋಟೋಸ್ ಇದೆ ನೋಡಿ ಮದ್ವೆಗೆ. ಅವ್ನ ತರ ಏನ್ ಶರ್ಟ್ ಚೇಂಜ್ ಮಾಡಿಲ್ಲ ನಮ್ಮ ಅಣ್ಣಂದಿರ. ಅದೇ ಶರ್ಟ್ ಅಲ್ಲಿ ಫೋಟೋ ಇದೆ ಮದ್ವೆಲಿ ಹಿಡ್ದಿರೋದು. ನಮ್ ಕಸಿನ್ ಮದ್ವೆಗೆ ಹೋಗಿ ಬಂದಿದ್ದು. ನಾವ್ ಮುಸ್ಲಿಂ ಆಗಿದ್ದೆ ತಪ್ಪ. ನಮ್ ಮುಸ್ಲಿಂ ನಾವ್ ಇಲ್ಲೇ ಹುಟ್ಟು ಬೆಳ್ದಿರೋದು, ಕರ್ನಾಟಕದವ್ರು ನಾವೇನೆ. ತಪ್ಪ ಇದೇನು ಒಂದ್ಸತಿ ಅಲ್ಲ, ನಾನು ಎಷ್ಟೊಂದ್ ಕೇಸಸ್ ನೋಡಿದ್ದೀನಿ ಬಸ್ಸಲ್ಲೆಲ್ಲ. ಅದನ್ನ ರೋಡ್ ಅಲ್ಲಿ ಶೋ ಆಫ್ ಮಾಡಬೇಕು. ಅಲ್ಲ ನಮ್ ಚಿಕ್ಕಪ್ಪಂಗ್ ಇಲ್ಲಿ ಇಟ್ಬಿಟ್ಟು ಹೋಗೋ ನೀನು ಹಿಂಗಂತ ನಾನ್ ಕಾಲ್ ಮಾಡಿ ಕಳ್ಸಿದೆ ನಮ್ ಚಿಕ್ಕಪ್ಪಂಗೆಲ್ಲ. ಅವರೆಲ್ಲ ಬಂದ್ರೆ ಇಲ್ಲಿ ಇಡ್ತಾನೆ. ಆ ವಿಡಿಯೋ ಕಾರ್ ಹಿಂದೆಗಡೆ ಹೋಗಿದ್ರೆ ಅವ್ರು ವಿಡಿಯೋ ಮಾಡ್ಲಿಲ್ಲ, ಇಲ್ಲಿ ಹಿಡಿತಾನೆ ಫಸ್ಟ್. ಅಲ್ಲ ಅವ್ನಿಗೆ ಗನ್ ಆತ್ಮರಕ್ಷಣೆ ಮಾಡ್ಕೊಳಕ್ಕೆ ಇಲ್ಲ ಸಂಸದರಿಗೆ ಏನೋ ನಾವು ತೊಂದರೆ ಮಾಡಕ್ ಹೋಗಿದೀವ, ಅವರೇ ನಮ್ಮ ಮೇಲೆ ತೊಂದರೆ ಮಾಡ್ತಿದಾರಲ್ಲ. ಯಾವ ತರ ತೋರಿಸ್ತಾ ಇದ್ದಾರೆ ನಾವು
ನಾಲಾಯಕ ಏನೋ ಅವ್ರಿಗೆ ನಾವೇನೋ ಅಡ್ಡಗೆಟ್ಟೆ ಮಾಡ್ತಿದ್ದೀವ? ನಾನು ಈಗಲ್ಲ ಅಲ್ಲ, ಮೊದಲು ನಿಮ್ಮ ಹತ್ರ ಮಾತಾಡ್ತೀನಿ, ಅದಕ್ಕಿಂತ ಮುಂಚೆ ಅಮರ್ನಾಥ್ ಅವ್ರ ಹತ್ರ ಹೋಗ್ಬಿಡ್ತೀನಿ ನಾನು. ಈಗ ಅದೇ ನೀವೇ ಹೇಳ್ಬೇಕು. ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನೇನು ಹೇಳಿದೆ ಕೇಳಂಗಿಲ್ಲ ಈಗ. ಇದು ಯಾವುದೇ ಕಾರಣಕ್ಕೂ ಈ ತನಿಖೆ ಆಗ್ಲೇಬೇಕು, ತಪ್ಪು ಯಾರೇ ಮಾಡಿದ್ರು ಕೂಡ ಶಿಕ್ಷೆ ಆಗ್ಬೇಕು ಅಂತ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ ನಾನು. ಆದ್ರೆ ಇದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ರಾಜ್ಯದಲ್ಲಿ ಯಾಕೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಬಳಸಬಾರ್ದು? ಇಲ್ಲಿ ಒಂದು ತನಕ ನಿಮಿಷ, ಒಂದು ನಿಮಿಷ, ಅಲ್ಲೇ ಆಗಿ ಬೆಳೆಸಿ ಒಂದು ಮಾಡೋದು. ನಿಮಿಷ, ಬೆಳೆಸಿ ಎಲ್ಲಿ ಮಾಡೋದು. ಇದೇ ಹೆಣ್ಣಿನ ಮೇಲೆ ಹಲ್ಲೆ ಆಗಿರೋದು ಈಗ. ಒಂದು ನಿಮಿಷ, ಕೇಳ್ಬೇಡ, ಒಂದು ಹೆಣ್ಣಿನ ಮೇಲೆ ಹಲ್ಲೆ ಆಗಿರೋದು. ನ್ಯಾಯ ಕೇಳ್ಬಾರ್ದು. ನ್ಯಾಯ ಕೇಳ್ಬಾರ್ದು. ನ್ಯಾಯ ಕೇಳಿದ್ರೆ ದೌರ್ಜನ್ಯ ಮಾಡಿದ್ದಾನೆ ನಾಲಾಯಕ ಅವನು. ತಪ್ಪಾಗಿ ಮಾಡಿದ್ದಾನೆ. ಅಲ್ಲಿ ಬಿದ್ರೆ ಹಿಂಗೆ ಮಾಡ್ತಿದ್ದಾನೆ. ದಯವಿಟ್ಟು ನಾಚಿಕೆ ಆಗ್ಬೇಕು. ನಾಚಿಕೆ ಆಗ್ಬೇಡ್ರಿ. ನಾಚಿಕೆ ಆಗ್ಬೇಡ್ರಿ. ಹೆಣ್ಮಕ್ಳಿಗೆ ಒಬ್ಬ ಮುಖ್ಯಮಂತ್ರಿ ಹೆಣ್ಮಕ್ಳಿಗೆ ಯಾರನ್ನ ಸೀರೆ ಹಿಡಿದು ಎಳ್ದು ಒಂದು ನಿಮಿಷ, ನಾಚಿಕೆ ಆಗ್ಬೇಕು. ನೀವು ರಾಜಕೀಯ ಮಾಡ್ಬೇಕು. ಯಾವ ಮರ್ಯಾದೆ ಇದೆ ಸಾಮರ್ಥ್ಯ ನಿಮ್ಗೆ? ಮಾಡ್ಕೊಳ್ಳೋಕೆ ಒಂದು ಬರ್ಬೇಡಿ. ಹೆಣ್ಣಿನ ಮೇಲೆ ಹಲ್ಲೆ ಆಗಿದೆ. ಹೌದೇ ಇದನ್ನ ತಪ್ಪು. ಸಮರ್ಥನೆ ಮಾಡ್ತೀರಾ? ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇದೀನಿ. ನಾಚಿಕೆ ಆಗಲ್ಲ ನಿಮ್ಗೆ? ಶಿಕ್ಷೆ ಆಗಲಿ ಅಂತ ರಘು ಹೇಳ್ತಾ ಅವ್ರೆ, ಇದೀನಿ. ನೀವು ರಘು ಅವ್ರೆ. ಹೆಣ್ಣಿನ ಬಗ್ಗೆ ನೀವು Sorry, ಅಮರ್ನಾಥ್ ಅವ್ರೆ, ಅಮರ್ನಾಥ್ ಅವ್ರೆ, wait. ತಪ್ಪೇ. ಹೆಣ್ಣಿನ ಮೇಲೆ ಯಡಿಯೂರಪ್ಪ ಹೆಣ್ಣಿನ ಮಾಡಿದ ಮೇಲೆ ತಪ್ಪೇ. ಪೋಕ್ಸೋ ಕೇಸ್ ಹಾಕಿದಾಗ ಭೇಟಿ ಮಾಡಿದ ತಪ್ಪೇ. ಯಾರು ಮಾಡಿದ ತಪ್ಪೇ? ಎಲ್ಲರೂ ಓಟ್ ಗೆಲ್ಸಿದ್ದು ಭೇಟಿ ಗೆಲ್ಸಿದ್ದು ಯಾರು? ಬರೇ ವೈದ್ಯನಾಥ್ ಇದ್ದಾರೆ. ರಾಜಕಾರಣಿಗಳನ್ನ ದುಡ್ಡು ಹೇಳಿ collection ಇದ್ದಾರೆ. ಆಗ್ಬೇಡಿ. ಅಮರ್ನಾಥ್ ಅವ್ರೆ, ಅಮರ್ನಾಥ್ ಅವ್ರೆ, ಇಲ್ಲಿ ಕೇಳಿ. ಹೆಣ್ಣಿನ ಮೇಲೆ ಹಲ್ಲೆ ಆಗಿದೆ. ಕೇಳಿ ಇಲ್ಲಿ, ಹೆಣ್ಣಿನ ಮೇಲೆ ಹಲ್ಲೆ ಕೇಳಿ ಆಗಿದೆ. ಇಲ್ಲಿ. ಅದನ್ನ ಖಂಡಿಸ್ಬೇಕು. ಅವ್ರು ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾ ಇಲ್ಲ, ಕೇಳಿ ಹೆಣ್ಣಿನ ಇಲ್ಲಿ. ಮೇಲೆ ಹಲ್ಲೆ ಆಗಿದೆ. ಸದ್ಯದ ಅದನ್ನ ಕೇಸ್ ಕೇಳಿ. ಖಂಡಿಸ್ಬೇಕು. ರಘು ಅವ್ರೆ, wait. ರಘು ಅವ್ರೆ, wait. ಯಡಿಯೂರಪ್ಪ ಇಲ್ಲಿ ಎರಡು ಪೋಸ್ಕೋ ವಿಚಾರಗಳನ್ನು ಬಗ್ಗೆ ಗಮನಿಸಬೇಕು. ಎಲ್ಲಿ ನೀವೇ ಒಂದು ಕಟ್ಟಾಕಿದ್ದೀರಾ ನೀವು? ನೀವು ಕತೆ ಕಾಯ್ತಾ ಇದ್ರಿ. ಒಂದ್ ನಿಮಿಷ ರೀ. ಇವ್ರು ಕಾಂಪ್ರಮೈಸ್ ಮಾಡ್ಕೊಂಡು ಯಡಿಯೂರಪ್ಪನ ಒಂದ್ ನಿಮಿಷ. ಬಿಟ್ಟಿದ್ದಾರೆ. ಪೋಕ್ಸೋ ಕೇಸ್ ಈಗಲೂ ನಡೀತಾ ಇದೆ ರೀ. ಹೌದು. ಏನ್ ನೀವು ಕತೆ ಕಾಯ್ತಾ ಎಲ್ಲಿ? ಮೂಢ ಹಗರಣ ನೀವು ಮುಚ್ಚಿ ಹಿಂದೂ ಹಾಕ್ಬೇಕು ಅಂತ ಕಾರ್ಯಕರ್ತರು. ಯಡಿಯೂರಪ್ಪನ ಬಿಟ್ಟಿದ್ದೀರಿ ಅಂತ ನಾನು ಒಬ್ಬನಿಗೆ ಹೇಳ್ತೀನಿ. ಹಿಂದೂ ಹೆಣ್ಮಕ್ಳ ಮೇಲೆ ಹೇಳಿ ನೀವು. ಎಲ್ಲೋಗಿದ್ರು ನೀವು? ನೀವು ತಪ್ಪಿಸ್ತಾ ಇದ್ದೀರಿ. ಎಲ್ಲೋಗಿದ್ರು ಹಿಂದೂ ನೀವು ಹೋರಾಟಗಾರರು? ತಪ್ಪಿಸ್ತಾ ಇದ್ದೀರಿ. ನಾಚಿಕೆ ಆಗಬೇಕು ನಿಮಗೆ ನಿಮಗೆ. ನಿಜವಾಗ್ಲೂ ನೀವು ನ್ಯಾಯವಾಗಿ ಇದನ್ನ ಹೇಳ್ತೀನಿ ನೀವು ಕೇಳಿ. ಕಾಂಗ್ರೆಸ್, ಏಜೆಂಟ್, ಬಿಜೆಪಿ ಯಾವುದೋ ಪಕ್ಷದ ಏಜೆಂಟ್ ಇಬ್ರು ಇದ್ದೀರಿ ಒಂದೇ. ಹೇಳ್ಬೇಡಿ. ಇಬ್ರಿಂದ BJP ರಕ್ತ ಸಿಗಲ್ಲ. ಕೆಲಸ ಮಾಡ್ಬೇಡಿ. ಒಬ್ಬನಿಗೆ ಹೇಳ್ತಾ ಇದ್ದೀನಿ. ನಾಚಿಕೆ ಆಗಬೇಕು ನಿಮಗೆ. ನಿಮಗೆ ಹೋರಾಟ ಮಾಡಿ ಕಾಂಗ್ರೆಸ್, ನ್ಯಾಯವಾಗಿ. ಬಿಜೆಪಿ Election ಎರಡು ಗೆ ಒಂದೇ. ಹಾಕ್ತಿದ್ದೀರಾ ನೀವು? ಇವರಿಂದ ಯಾವುದೇ ರೀತಿ ಯಾರಿಗೂ ರಕ್ಷಣೆ ಸಿಗಲ್ಲ. ಮುಸಲ್ಮಾನರಿಗೂ ಸಿಗಲ್ಲ, ಹಿಂದೂಗಳಿಗೂ ಸಿಗಲ್ಲ. ನಿಮಿಷ, ಇಬ್ಬರು ನೀವು ಕಾಂಪ್ರಮೈಸ್ ಪೋಕ್ಸೋ ಮಾಡ್ಕೊತಾರೆ. ಕೇಸ್ ಈ ಕೇಸಲ್ಲಿ ಕಾಂಪ್ರಮೈಸ್ ಎಲ್ಲಿ ಮಾಡ್ಕೊತಾರೆ. ಮಾಡ್ತಿದ್ದೀರಾ ನೀವು? ಕೇಳಿ ಇಲ್ಲಿ. ಅವರು ಅಷ್ಟೇ. ಪೋಕ್ಸೋ ಕೇಸಲ್ಲಿ ಏನ್ ಮಾಡ್ತಿದ್ರಿ? ಏನ್ ನಾನು ಮಾಡ್ತಿದ್ರಿ? ಅಮರ್ನಾಥ್ ಅವ್ರೆ, ರಘು ಅವ್ರೆ, wait. ರಘು ಅವ್ರೆ, ಒಂದ್ ನಿಮಿಷ. ಮತ್ತೆ ಏನ್ ಮಾಡಿದ್ರಿ? ಏನ್ ಮಾಡಿದ್ರಿ ನೀವು? ನೀವು ಒಂದ್ ನಿಮಿಷ. ಪೋಕ್ಸೋ ಕೇಸಲ್ಲಿ ಮೂಲ ಹಗರಣ, ಪೋಕ್ಸೋದಲ್ಲಿ ಒಂದು ನಿಮಿಷ ಬಿಡು. ಪೋಕ್ಸೋ ಆ ಹೆಣ್ಮಗಳು ಒಂದು ಹೆಣ್ಣು ಒಂದು ನಿಮಿಷ ಮಗುವಿಗೆ ಅನ್ಯಾಯ ಸಾಕ್ಷಿ ಏನ್ ಸಮೇತ ಮಾಡ್ತಾ ತೋರಿಸ್ತೀವಿ. ಇದ್ದೀರಿ ಆ ನೀವು? ಹೆಣ್ಮಗಳು ಒಂದು ಇದ್ದಾಳಲ್ಲ, ನೀವು ನಮ್ಮ ನೀವು close friend ಅವಳು. ಯಾರೇನೋ ಪೋಕ್ಸೋದಲ್ಲಿ selected ವಿಚಾರಗಳನ್ನು ಮಾತ್ರ ಮಾತಾಡ್ತೀರಿ ನೀವು. ಆಯ್ತಲ್ಲ, ಅವಳು ನನ್ನ close ತೋರ್ಸಿ friend. ಹಾಗಾದ್ರೆ, ನೀವು ಹೋರಾಟ ಅವಳ ಮಾಡ್ತೀರಿ. ಮಗಳ ಮೇಲೆ ರೇಪ್ ಒಂದು ಆದಾಗ ಹೆಣ್ಣು ಹೋರಾಟ ಮೇಲೆ ಮಾಡಿದ್ದು ನಾನು. ತೋರ್ಸಿದ್ರಿ ಯಾರು ನೀವು. ಯಡಿಯೂರಪ್ಪ ಅವ್ರ ವಿಚಾರದಲ್ಲ? ಯಡಿಯೂರಪ್ಪ ವಿಚಾರ ಅಲ್ಲ, ಅವಳ ಮಗಳ ಮೇಲೆ ರೇಪ್ ಅಟೆಂಡ್ ಆದಾಗ ಅವನಿಗೆ ಶಿಕ್ಷೆ ಕೊಡಿಸ್ಬೇಕಂತ ಹೋರಾಟ ಮಾಡಿದವರು ಅದೆಲ್ಲ ಅವತ್ತಿಂದ ಸರಿ, ಇಲ್ಲಿ ಇವತ್ತವರೆಗೂ. ಕೇಳಿ ಇಲ್ಲಿ. ಆ ಹೆಣ್ಣುಮಗಳು ಓಬಿರಾಯ್ ಕತೆ ಬೇಡ, family ನ ಅಮರ್ನಾಥ್ ಅವ್ರೆ, ಯಡಿಯೂರಪ್ಪ ಇಲ್ಲಿ ಹೊರಗೆ ಕೇಳಿ. ಹಾಕ್ರಿ ಜೈಲಲ್ಲಿ. ಆ family ನೀವು ನ ತಾನೇ ಕರ್ಕೊಂಡ್ ಇರೋದು. ಬಂದಿದೀವಲ್ರಿ, ಇಲ್ಲಿ ಹಾಕ್ರಿ ಮಾತಾಡ್ರಿ ಜೈಲಲ್ಲಿ. ಇಲ್ಲಿ. ಅಲ್ಲ, ನಾನು ಇವ್ರು ಒಂದೆರಡು ಹೇಳ್ತಾರಲ್ಲ, ಎಕ್ಸಾಂಪಲ್ ಇವ್ರು ಕೊಡ್ಲಾ? ದಾರಿ ತಪ್ಪಿಸ್ತಾರದು ಇವ್ರು. ಅವ್ರು ಅವಾಗ್ಲಿಂದ ಶೋಭಾ ಕರಂದ್ಲಾಜೆ ಅವರು ಎಲ್ಲರೂ ಕೇಳಿ ಇಲ್ಲಿ. ಶೋಭಾ ಕರಂದ್ಲಾಜೆ ಅವರೆಲ್ಲ ಎಲ್ಲಿದ್ದಾರೆ? ಅಡಿಗೆ ಎಲ್ಲಿ ಕೇಳಿ, ಕೂತಿದ್ದಾರೆ? BJP ಅವ್ರನ್ನ ನಾನ್ ಕೇಳಿ, ಕೇಳಿ, ಹೌದು. BJP ಕೇಳಿ ನೀವು. ನಾವು ಕೇಳಕ್ ಹೋಗೋಣ, ನೀವು ಕೇಳಿ ಬಿಜೆಪಿ ಒಂದು ಹೆಣ್ಣು ಸಂಸದೆ ಆಗಿ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಮೇಲೆ ಬಿಜೆಪಿಯ ಮಾಜಿ ಸಂಸದರು ಮಾಡಿರ್ತಕ್ಕಂಥ ಗಲಾಟೆ ಇಡೀ ರಾಜ್ಯಕ್ಕೆ ಕನ್ನಡಿಗರಿಗೆ ಮಾಡಿರ್ತಕ್ಕಂಥ ಅವಮಾನ ಇದು. ಈ ಪೋಸ್ಕೋ ಕಾಯ್ದೆಯನ್ನ ಮೂಢ ಹಗರಣ ಎರಡು ಮುಚ್ಚಾಕದ್ದೇ ಕಾಂಗ್ರೆಸ್. ಓಕೆ, ಆಯ್ತಾ? ಇವ್ರಿಗೆ ಇವರು ಕಾಂಪ್ರಮೈಸ್ ಮಾಡ್ಕೊಂಡು ನಾಳೆ ಹಿಂದೂ ಮುಸ್ಲಿಂ ಬಲಿ ಕೊಡದೆ ಈ ಎರಡು ರಾಜಕೀಯ ಪಕ್ಷಗಳು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು. ಹಿಂದೂ ಮುಸ್ಲಿಂ ಬಲಿ ಕೊಡ್ತಾರೆ ಇವರು. ನೀವು ಈ ಹೆಣ್ಣು ಶಿಕ್ಷೆ ಅಮರ್ ಪ್ರಸಾದ್ ಅವರೇ, ಅಮರ್ನಾಥ್ ಅವರೇ, ಕೇಳ್ರಿ ಇಲ್ಲಿ. ಆಯ್ತು, ಆಯ್ತು, ಶಿಕ್ಷೆ ಆಗ್ಲಿ. ಓಕೆ. ಅವಾಗಿನಿಂದ ಅದನ್ನ ಹೇಳ್ತಾ ಇರೋದು. ಈ ಮಾತಿಗೆ ಎಲ್ಲರೂ ಸ್ಟ್ಯಾಂಡ್ ಆಗಿರಿ, ಬಿಜೆಪಿ ಅವರು ಹಿಂದೂರು. ಯಾಕೆ ಅಂತ ಹೇಳಿದ್ರೆ ಕಾಂಪ್ರಮೈಸ್ ಅಂತ ಯಾವ್ದೋ ಕೆಫೆ ಕಾಫಿ ಕರ್ಕೊಂಡೋಗಿ ಒತ್ತಡ ಇರೋದಲ್ಲ. ಕೆಫೆ ಕಾಫಿ ಕರ್ಕೊಂಡೋಗಿ ಒತ್ತಡ ಇರೋದಲ್ಲ, ಕಾಂಪ್ರಮೈಸ್ ತಗೊಳ್ಳಿ ಅಂತ ಇದೆ. ಮೊಬೈಲ್ ಅಂಗಡಿಯಲ್ಲಿ ಕೇಳಿಸ್ಕೊಳ್ಳಿ, ಹನುಮಾನ್ ಚಾಲೀಸ ಹಾಕಿದ್ರು ಅನ್ನೋಕೆ ಯಾರೋ ಬಂದು ಪ್ರಶ್ನೆ ಮಾಡಿದ್ರು ಅನ್ನೋ ವಿಚಾರಕ್ಕೆ ಶೋಭಾ ಕರಂದ್ಲಾಜೆ ಅವರು ಎಲ್ಲರೂ ಕರ್ಕೊಂಡ್ಬಂದು ಸೇರಿಸಿದ್ರು ಆ ಜಾಗದಲ್ಲಿ. ಇಂಥದ್ದು 10 ಇನ್ಸಿಡೆಂಟ್ ನಾನು ಉದಾಹರಣೆ ಕೊಡ್ಬೋದು. ಆಯ್ತಾ? ಕೇಳಿ, ಅದು ಒಂದು ಹನುಮಾನ್ ಕೇಳ್ರಿ ಇಲ್ಲಿ. ಹನುಮಾನ್ ಚಾಲೀಸ ಹಾಕಿದ್ರು ಆ ಅಂಗಡಿಯಲ್ಲಿ ಅನ್ನೋ ಕಾರಣಕ್ಕೆ ಶೋಭಾ ಕರಂದ್ಲಾಜೆ ಅವರು, ನೀವು ಹೇಳಿದ್ರಲ್ಲ, ಇಡೀ ಪಾರ್ಲಿಮೆಂಟ್ ಅವ್ರನ್ನ ಕರ್ಕೊಬಂದು ಆ ಜಾಗದಲ್ಲಿ ಇಳಿಸ್ಬಿಟ್ರು ಅಂತ. ಜಸ್ಟ್ ಒಂದು ಆಡಿಯೋ ವಿಚಾರಕ್ಕೆ ಇಲ್ಲಿ ಹೆಣ್ಮಕ್ಳು ಮೇಲೆ ಒಬ್ರು ಮಾಜಿ ಸಂಸದರು ಮಾತೆತ್ತಿದ್ರೆ ಹಿಂದುತ್ವವಾದಿ, ಮುಸ್ಲಿಂ ಅಂದ್ರೆ ದ್ವೇಷ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡೋರು ತಲೆ ಮೇಲೆ ಹೊಡಿತಾರೆ ಅಥವಾ ಒಬ್ಬ ಹೆಣ್ಮಗ್ಳಿಗೆ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ಅದು ತಲೆ ತಗ್ಸೋ ಕೆಲಸ ಅಲ್ವಾ? ತಲೆ ತಗ್ಸೋ ಕೆಲಸ ಅಲ್ವಾ? ಇದರಲ್ಲಿ ಕಾಂಪ್ರಮೈಸ್ ಆಗ್ಬೇಕಾ?